ಚಿಕಾಗೋ ಯೂನಿವರ್ಸಿಟಿನಲ್ಲಿ ಆ್ಯನ್ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ ಅಂತ ಹೇಳ್ತಾರೆ. ಅದನ್ನು ಪೆಂಡುಕೂರ್ ಅವರು ಅದನ್ನು ಅಲ್ಲಿ ಪಾಠ ಮಾಡಿದ್ರು. ಒಂದು ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಅನ್ ಇಂಡಿಯನ್ ವಿಲೇಜ್ ಅಂದಾಗ ಜನ್ಮದ ಜೋಡಿ ಹಾಕಿಬಿಟ್ಟು ಅದನ್ನು ತೋರಿಸಿ ವೈ ಇಟ್ ಈಸ್ ಅಂತ ಹೇಳಿ ಒಂದು ಟೆಕ್ಸ್ಟಾಗಿ ಅದನ್ನು ಮರು ಪರಿವರ್ತಿಸಿ ಅದನ್ನು ಲೈಬ್ರರಿಯಲ್ಲಿ ಇಟ್ಟರು. ಧರ್ಮದ ವ್ಯಾಖ್ಯಾನ ಬೇರೆ ಬೇರೆಯೇ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ತಾತ್ವಿಕತೆ ನೆರವಿಗೆ ಬರ್ತದೆ. ಇಡೀ ನಮ್ಮ ಶತಮಾನಗಳನ್ನು ನೋಡಿದಾಗ ಸರ್, ಇಡೀ ಕಾಲವನ್ನು ರಿಫೈನ್ ಮಾಡಿದ್ದೇ ಈ ತಾತ್ವಿಕತೆ, ಆಧ್ಯಾತ್ಮಿಕ ತಾತ್ವಿಕತೆ ಅಂತ. ಬಸವಣ್ಣನವರ ಇದು ಏನಲ್ಲಿ ಆವತ್ತಾಯಿತು, ಆ ಕಲ್ಯಾಣ ಕ್ರಾಂತಿಗೆ ಮುಂಚೆ ಆದಂಥ ಮದುವೆ ಏನಿದೆ, ಆ ಮದುವೆಯನ್ನು ನಾವು ರೆಫರೆನ್ಸ್ ಆಗಿ ಹೇಳೋದಾದರೆ ಇಲ್ಲಿ ಕೂಡ ಎಣಿಗೆ ಬಾಳಪ್ಪನವರು ಅಭಿನವ ಬಸವಣ್ಣನಾಗಿ ಅವರಿಬ್ಬರನ್ನ ಒಟ್ಟಿಗೆ ಹೋಗೋದಕ್ಕೆ ಬಿಡಿ ಅಂತ. ನಮ್ಮ ಇಡೀ ಗ್ರಾಮೀಣ ಸಮುದಾಯ ಏನಿದೆಯಲ್ಲ, ಅದು ಸೌಹಾರ್ದದ ನೆಲೆಗಟ್ಟದಲ್ಲಿ ಕಟ್ಟಲ್ಪಟ್ಟಿದ್ದಲ್ಲ. ಆ ಸೌಹಾರ್ದತೆ ಎಷ್ಟು ಮುಖ್ಯ ಆಗ್ತದೆ ಅಂತಂದರೆ, ನಾವು ಪ್ರಗತಿಯ ಯಾವ ಮಾದರಿಗಳನ್ನು ಅಳವಡಿಸಿಕೊಂಡಾಗಲೂ ಕೂಡ ಅದು ಸಕ್ಸಸ್ ಆಗೋದು ಅಲ್ಲಿ ಸೌಹಾರ್ದತೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ನನಗೆ ಈ ಎಲ್ಲ ಅನುಭವ ವೃತ್ತಾಂತನ್ನು ಕೇಳೋ ಕಾಲಕ್ಕೆ ಕನ್ನಡದ ಕೆಲವು ಸಂವೇದನಾಶೀಲ ನಿರ್ದೇಶಕರ ಪರಂಪರೆ ಇದೆಯಲ್ಲ, ಅವರ ಓದಿನ ಪರಿಕಲ್ಪನೆಯ ಕುರಿತಾಗಿಯೇ ಪಠ್ಯಗಳು ಬೇಕು ಅಂತ ಅನಿಸಿದೆ. ಯಾಕಂದರೆ ಇವು ತುಂಬ ಇಂಪಾರ್ಟೆಂಟ್ ವಿವರಗಳು ಸರ್. ಈಗ ನೀವು ಹಂಚಿಕೊಂಡಿದ್ದು ಅಂದರೆ ಯಾಕೆ ಓದು ಮುಖ್ಯ ಆಗ್ತದೆ ಅಂತಂದರೆ, ಈಗ ನಿಮಗೆ ಒಂದು ಸಾಮಾಜಿಕ ಕಾದಂಬರಿಗಳ ಟ್ರೆಂಡ್ ಬಂದಾಗ ಸಾಹಿತ್ಯದ ಅದು ನವೋದಯ ನವ್ಯ ಪರಂಪರೆ ಆದ ನಂತರ ಪ್ರಗತಿಶೀಲ, ಬಂಡಾಯ, ಆಮೇಲೆ ಅದರ ಮಧ್ಯೆ ಸಾಮಾಜಿಕ ನಾಟಕಗಳು ಬರ್ತವೆ, ಸಾಮಾಜಿಕ ಕಾದಂಬರಿಗಳು ಬರ್ತವೆ. ಆ ಟ್ರೆಂಡ್ ಒಂದು ಇತ್ತಲ್ಲ, ಜನಪ್ರಿಯ ಟ್ರೆಂಡ್ ಇತ್ತಲ್ಲ, ಅದು ಅಂದರೆ ಪ್ರೀತಿ ಪ್ರೇಮದ ಕಥನಗಳು ಬರ್ತಿದ್ದು, ನೀವು ಆವಾಗಲೇ ಹೇಳಿದ ಹಾಗೆ ಸುಖಾಂತ್ಯ ದುಃಖಾಂತ್ಯದ ಪರಿಕಲ್ಪನೆಗಳು ಬರ್ತಿದ್ದು. ಆದರೆ ಆ ಟ್ರೆಂಡ್ನ ಮಧ್ಯೆ ಇದು ಪ್ರತ್ಯೇಕ ಪಠ್ಯವಾಗಿ ಗಮನ ಸೆಳೆದು. ಹಾಗಾಗಿನೇ ನಿರ್ದೇಶಕರ ಓದಿನ ಗ್ರಹಿಕೆ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವತ್ತಿನ ಸಂದರ್ಭ ನೋಡಿದಾಗ ಅದೊಂದು ಕಾಂಟ್ರಡಿಕ್ಷನ್, ವೈರುಧ್ಯಗಳ ಮಧ್ಯೆ ಇದ್ದೀವಿ ನಾವು. ಒಬ್ಬ ನಿರ್ದೇಶಕನ ಓದು ಇದೆಯಲ್ಲ, ಆ ಓದು, ಗ್ರಹಿಕೆ, ಸೂಕ್ಷ್ಮತೆಗಳು ಇವೆಲ್ಲವುಗಳನ್ನು ಆಧರಿಸಿಕೊಂಡು ಕಟ್ಟುವ ಸೃಜನಶೀಲತೆ ಇದೆಯಲ್ಲ, ಅದು ಒಂದು ಕಾಲಾತೀತ ಕಲಾಕೃತಿಯಾಗಿ ರೂಪುಗೊಳ್ಳುತ್ತದೆ. ನೀವು ಇಷ್ಟರವರೆಗೆ ಹೇಳಿದ ಅನುಭವಗಳು ಅದನ್ನೇ ಸಂಕೇತಿಸ್ತವೆ. ಹಾಗಾಗಿ ನನಗೆ ಈಗ ಗಿರೀಶ್ ಕಾರ್ನಾಡ್ ಅವರ ಓದು ಹೇಗಿತ್ತು, ಬಿ ವಿ ಕಾರಂತರ ಓದು ಹೇಗಿತ್ತು, ನಾಗಹೊರಣ್ಣರ ಓದಿನ ಸಾಧ್ಯತೆಗಳು ಹೇಗಿದ್ದು, ಅದು ನಮ್ಮ ಹೊಸ ಪೀಳಿಗೆಗೆ ಒಂದು ಹೊಸ ಮಾಡೆಲ್ ಆಗುತ್ತೆ. ಅಂದರೆ ಹೊಸ ಸೃಜನಶೀಲತೆಯನ್ನು, ಹೊಸ ಪ್ರಯೋಗ ಮಾಡುವ ಕಾಲಕ್ಕೆ ಅದು ಮುಖ್ಯ ಆಗುತ್ತೆ. ನನಗೆ ಈ ಜನ್ಮದ ಜೋಡಿಯ ಪಠ್ಯದ ಒಳಗೇ ಆ ಶಕ್ತಿ ಇತ್ತು. ಆಮೇಲೆ ಆ ಶಕ್ತಿ ಇದ್ದರೆ ಮಾತ್ರ ಪ್ರಯೋಜನ ಇಲ್ಲ, ಆ ಶಕ್ತಿಯನ್ನು ನೀವು ಗ್ರಹಿಸಿದ್ದಿದೆಯಲ್ಲ, ಅದು ತುಂಬ ಮುಖ್ಯವಾದ ಒಂದು ಸಾಂಸ್ಕೃತಿಕ ಗ್ರಹಿಕೆ ಅಂತ ಅನಿಸುತ್ತೆ ನನಗೆ. ನೀವು ಈಗಾಗಲೇ ಹೇಳಿದ ಹಾಗೆ ಅಭಿನವ ಬಸವಣ್ಣ ರೂಪಕ ಇದೆ, ಅದು ಈ ಕಾಲದ ಅಗತ್ಯವೂ ಹೌದು ಅಂತ ನಾವು ಎಲ್ಲರ ಜೊತೆಗೆ ಸಂವಾದ ಮಾಡುವ ಕಾಲಕ್ಕೆ ಈ ಕಾಲದ ಅಗತ್ಯವೂ ಅಂತ ಅನಿಸಿದೆ. ಅದು ಸಿನಿಮಾಗಳಲ್ಲಿ ಹೇಗೆ ಕಾಣಿಸಿಕೊಳ್ಳಬೇಕು ಅನ್ನುವ ಸಂದರ್ಭದ ಚರ್ಚೆಗಳಲ್ಲಿ ಇದು ತುಂಬ ಮಾದರಿ ಆಗುತ್ತೆ. ನನಗೆ ಒಬ್ಬ ಜ್ಞಾನಪೀಠ ಪ್ರಶಸ್ತಿಯ ಆದ್ಯತೆಯನ್ನು ಪಡೆದಂಥ ಒಂದು ಪನ್ನಾಲಾಲ್ ಪಟೇಲರ ಕಾದಂಬರಿಯನ್ನು ನೀವು ಕನ್ನಡಕ್ಕೆ ರೂಪಾಂತರಿಸುವಾಗ ಶಿವರಾಜ್ ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡೇ ನಿಮ್ಮ ಚರ್ಚೆಗಳಿದ್ದವು. ಶಿವರಾಜ್ ಕುಮಾರ್ ಕನ್ನಡದ ಭಾಳ ಮುಖ್ಯವಾಗಿರುವಂಥ ಸಂವೇದನಾಶೀಲ ನಟ. ಅಂದರೆ ಅವರ ಗ್ರಾಮೀಣ ಕಥನಗಳಲ್ಲಿ ಅವರು ಕಾಣಿಸಿಕೊಂಡಾಗ ಅವರ ಅಭಿನಯದ ಗೆಲುವಿದೆಯಲ್ಲ, ಅದು ಉಳಿದೆಲ್ಲ ಸಿನಿಮಾಗಳಿಗಿಂತ ಒಂದು ಹೆಜ್ಜೆ ಮುಂದೆನೇ ಇರುತ್ತೆ. ಹಾಗಾಗಿ ನನಗೆ ಶಿವರಾಜ್ ಕುಮಾರ್ ಅವರ ಅಭಿನಯ ಸಾಮರ್ಥ್ಯವನ್ನು ಈ ಚಿತ್ರಕ್ಕೆ ದುಡಿಸಿಕೊಳ್ಳುವ ಸಂದರ್ಭದ ಅನುಭವಗಳು ಹೇಗಿತ್ತು ಸರ್? ಇಲ್ಲ, ಬಹಳ ಅದ್ಭುತವಾದಂಥ ಅನುಭವಗಳು ಆ ಅರ್ಥದಲ್ಲಿ. ಮೊದಲನೇದಾಗಿ ನೀವು ಓದಿನ ಬಗ್ಗೆ ಹೇಳಿದ್ರಲ್ಲ, ಅದು ಎಷ್ಟು ಮುಖ್ಯ ಅನ್ನೋದಕ್ಕೆ ನಮ್ಮಲ್ಲಿ ಇತ್ತೀಚಿನ ಕಾಲದಲ್ಲಿ ಓದೋರು ಕಮ್ಮಿಯಾಗಿ ಕೇವಲ ನೋಡುವವರು ಜಾಸ್ತಿ ಆಗ್ತಾಯಿದ್ದಾರೆ. ನೋಡಿದ್ದನ್ನು ಬಳಸ್ಕೊಳ್ಳೋದು. ಸೊ ಕಾಪಿಯಿಂಗ್ ಎ ವಿಜುವಲ್ ಇನ್ ಎ ವೇ. ಸೊ ಅದರಿಂದಾಗಿ ಎಲ್ಲರೂ ಓದೋದಕ್ಕಿಂತ ಹೆಚ್ಚಾಗಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಓದೋದನ್ನೆಲ್ಲ.
ಆದರೆ ಓದು ಬಹಳ ಮುಖ್ಯ ಆಗುತ್ತೆ, ಎಲ್ಲ ರೀತಿಯಲ್ಲೂ ಮುಖ್ಯ ಆಗುತ್ತೆ. ಯಾಕೆಂದರೆ ಅದು ಇವತ್ತು ನಮಗೆ ಉಪಯೋಗ ಆಗದೆ ಹೋಗ್ಬೋದು, ಈ ಕ್ಷಣಕ್ಕೆ ನಮಗೆ ಉಪಯೋಗ ಆಗದೆ ಹೋಗ್ಬೋದು. ಆದರೆ ಇನ್ನೇನೋ ಮಾಡುವಾಗ ಆ ಅನುಭವ, ಆ ಓದು ಎರಡೂ ಕೂಡ ಅಲ್ಲಿ ಸಮೀಕರಿಸುತ್ತೆ. ಅದು ಇನ್ನೊಂದೇನೋ ಕೊಡುತ್ತೆ, ಹೊಸದನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲದೇ ಇದ್ರೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಕಾಪಿ ಮಾಡ್ತಾ ಇರುತ್ತೆ. ಅದು ನೋಡಿದ್ವಿ ಅದನ್ನು ಹಾಕೋತೀವಿ, ನೋಡಿದ್ವಿ ಹಾಕೋತೀವಿ, ಆ ರೀತಿ ಆಗುತ್ತೆ. ಆ ಸೀನ್ ಚೆನ್ನಾಗಿತ್ತಾ, ಹಾಗಾದ್ರೆ ಆ ಸೀನ್ ಮಾಡೋಣ ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿಯ ಮೇಜರ್ ಡ್ರಾಬ್ಯಾಕ್ ಅದೇನೆ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅವರು ಎಷ್ಟು ಸಾಧ್ಯ ಅಷ್ಟು ನಮ್ಮ ಕನ್ನಡ ಸಾರಸ್ವತ ಲೋಕದಿಂದ ಬಗೆದು ಬಗೆದು ತಗೊಂಡಿದ್ರೆ ಇವತ್ತಿನ ದಿವಸ ನಾವು ಮಲಯಾಳಂ ಸಿನಿಮಾಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತಿದ್ವಿ. 1970ರ ದಶಕದಲ್ಲಿ ಆದದ್ದು ಅದೇನೇ. ಎಲ್ಲ ರೈಟರ್ಗಳು, ಎಲ್ಲ ಥಿಂಕರ್ಸ್ಗಳು ಹೊಸದನ್ನು ತಂದು ಇಡಲಿಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ಇದ್ದಕ್ಕಿದ್ದಾಗೆ ಕನ್ನಡ ಸಿನಿಮಾನ ಆಯಾಗ ನಾವು ನೋಡಬೇಕಪ್ಪ ಅಂತೇಳಿ ಕೆ ಬಾಲಚಂದರ್ ಅಲ್ಲಿಂದ ಬಂದು ನೋಡೋರು. ಕೇರಳದಿಂದ ಎಲ್ಲ ಡೈರೆಕ್ಟರ್ಗಳು ಯಾವ್ದಾರು ಹೊಸ ಕಾರಂತರ ಮಾಡಿದ್ರ, ಕಾರ್ನಾಡ್ ಮಾಡಿದ್ರ, ಲಂಕೇಶ್ ಮಾಡ್ತಿದ್ದಾರಾ ಅಂತ ಬಂದು ನೋಡೋರು. ಸೊ ಹೀಗಾಗಿ ಇಡೀ ಸ್ವರೂಪನೇ ಬದಲಾಗ್ಬಿಡ್ತು. ನಂತರ ಬಂದ ಜನ್ರೇಷನ್ನು ಕಾಸರವಳ್ಳಿ, ನಾಗಾಭರಣ, ಟಿ ಎಸ್ ರಂಗ, ವಿ ಆರ್ ಕೆ ಪ್ರಸಾದ್, ಈ ರೀತಿಯ ಒಂದು ತಂಡ. ಸೊ ಹಾಗಾಗಿ ಇದು ಬೇರೆಯೇ ಆಯಿತು. ಇದರ ನಂತರ ಬಂದದ್ದು ಇನ್ನೂ ನೆಕ್ಸ್ಟ್ ಜನ್ರೇಷನ್ ಅದು. ಸೊ ಒಟ್ಟಾರೆಯಾಗಿ ಶೇಷಾದ್ರಿ ಮತ್ತು ಅವರೆಲ್ಲ ಬಂದಂಥವ್ರು. ನಾನು ಹೇಳ್ತಿರೋದು ಓದಿನ ಜೊತೆಯಲ್ಲಿ ಬಂದಂಥ ಸಿನಿಮಾಗಳೇನಿದೆ ಅದು ನಿಜವಾಗಿಯೂ ಪರಿಪಕ್ವವಾದಂತಹ ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳನ್ನು ಕೊಡ್ತಾ ಬಂತು. ಅದು ಸಿದ್ಧಲಿಂಗಯ್ಯನವರಿಂದ ಹಿಡಿದು ಸಿದ್ಧಲಿಂಗಯ್ಯನವರಾಗಲಿ, ಲಕ್ಷ್ಮೀನಾರಾಯಣ ಆಗಲಿ, ಪುಟ್ಟಣ್ಣ ಅವರಾಗಲಿ, ದೊರೆ ಭಗವಾನ್ ಆಗಲಿ, ಜಯರಾಮ್ ಆಗಲಿ, ಇವರೆಲ್ಲರೂ ಕೂಡ ಓದಿನ ಜೊತೆಯಲ್ಲಿ ಬಂದಂತಹ ಸಿನಿಮಾಗಳನ್ನು ಅವರು ಕೊಡ್ತಾ ಬಂದರು. ಕೇವಲ ನೋಡಿದ ಸಿನಿಮಾಗಳು ಮಾಡಲಿಲ್ಲ ಅವರು. ಸೊ ಅದರಿಂದಾಗಿ ಒಂದು ಬೇರೆಯೇ ಒಂದು ಸ್ವರೂಪ, ಬೇರೆಯೇ ಒಂದು ಇದು ಭಾಳ ಚೆನ್ನಾಗಿ ಎದುರಿಗೆ ಕಣ್ಣಿಗೆ ಬಿತ್ತು. ಹಾಗಾಗಿ ಇವತ್ತು ಕೂಡ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಎಷ್ಟು ಸಾಧ್ಯ ಅಷ್ಟು ಓದೋದಕ್ಕೆ ಪ್ರಯತ್ನ ಪಡಿ. ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಅದ್ಭುತವಾದ ಕಾದಂಬರಿಗಳಿದೆ, ಅದ್ಭುತವಾದ ವಿಷಯಗಳಿದೆ. ಆ ವಿಷಯಗಳನ್ನು ಬಳಸ್ಕೊಳ್ಳಿ. ಅದು ನಿಮ್ಮನ್ನು ದೃಶ್ಯ ರೂಪಕ್ಕೆ ತರಬೇಕಾದ್ರೆ ಏನಾಗಬೇಕೋ ಆ ಚೇಂಜ್ ಕೊಟ್ಟಾಗ ಒಂದು ಹೊಸ ಹುಡುಕಾಟ ಕಾಣುತ್ತೆ. ಹಾಗಾಗಿ ನನ್ನ ಸಿನಿಮಾಗಳಲ್ಲೂ ಕೂಡ ಯಾವುದು ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ಪ್ರತಿ ಸಿನಿಮಾವು ಬೇರೆ ಬೇರೆಯೇ ಆಯಿತು. ಈಗ ಜನ್ಮದ ಜೋಡಿ ಮಾಡಿದ ಮೇಲೆ ನನ್ನ ಭಾಳ ಜನ ಸರ್ ಗ್ರಾಮೀಣ ಹಿನ್ನೆಲೆ ಸಿನಿಮಾ ಮಾಡಿ ಸರ್ ಅಂತ, ಆಕಸ್ಮಿಕ ಮಾಡಿದ್ಮೇಲೆ ಸರ್ ಸಬ್ ಇನ್ಸ್ಪೆಕ್ಟರ್ ಸಿನಿಮಾ ಮಾಡಿ ಸರ್ ಅಂತ. ಅದೇ ಥರ ಮಾಡಲ್ಲ ಅನ್ನೋದೇ ನನ್ನ ಮುಖ್ಯ ಇದು ಉದ್ದೇಶ. ನಾನು ಮಾಡಲ್ಲ ಕಣೆ ಆ ಥರ, ಬೇರೆಯೇ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾವು ಹೊಸ ಹಾದಿಗಳನ್ನು ಹುಡುಕ್ತಾ ಹೋದ್ವಿ. ಇಲ್ಲೂ ಕೂಡ ಜನ್ಮದ ಜೋಡಿ, ಮಳೆಲಾ ಜೀವ ಜನ್ಮದ ಜೋಡಿ ಆದದ್ದು ಮೊದಲು ಉತ್ತರ ಕರ್ನಾಟಕ ಭಾಷೆಯಲ್ಲಿದ್ದಂಥದ್ದು. ಇಡೀ ಪರಿಸರ ಉತ್ತರ ಕರ್ನಾಟಕ ಭಾಷೆಯಲ್ಲಿತ್ತು. ಆದರೆ ಸಿನಿಮಾ ಆಗಿದೆಯಾ? ಇಲ್ಲ, ಇಲ್ಲ. ಅಲ್ಲಿ ಮತ್ತೆ ಪ್ರಾದೇಶಿಕ ಭಾಷೆಯ ಆದ್ಯತೆ ಬೇರೆಯೇ ಇದೆ, ಬೇರೆ ಇದೆ. ಮಂಡ್ಯ, ಮೈಸೂರು, ಈ ಸುತ್ತಮುತ್ತಲಿನ ಭಾಷೆ ಇದೆ. ಅದು ನನ್ನ ಭಾಷೆ, ಯಾಕೆಂದ್ರೆ ನನಗೆ ಹತ್ತಿರವಾಗಿತ್ತದು. ಆ ಕಲ್ಚರ್ ನನಗೆ ಹತ್ತಿರವಾಗಿತ್ತು. ಹಾಗಾಗಿ ನಾನು ತಂದಂತಹ ಕಂಸಾಳೆ ಆಗಲಿ ಅಥವಾ ನಾನು ತಂದಂತಹ ತತ್ವಪದಗಳಾಗಲಿ ಇವೆಲ್ಲವೂ ಕೂಡ ನಾನು ಏನು ಕಂಡಿದ್ನೋ ಅಥವಾ ಏನು ರಾಜ್ಕುಮಾರ್ ಅವರು ಅನುಭವಿಸಿದ್ರೋ, ಏನು ವರದಣ್ಣ ಅನುಭವಿಸಿದ್ರೋ ಆ ಎಲ್ಲ ಅನುಭವಗಳ ಜೊತೆಯಲ್ಲಿ ಬಂದಂಥದ್ದು. ಅದನ್ನು ಹಾಗೆ ಬಳಸ್ಕೊಂಡ್ವಿ. ಸೊ ಪ್ರಾದೇಶಿಕತೆಯ ತುದಿಗೆ ಅದು ಬಂದುಬಿಡ್ತು. ಅದರಿಂದಾಗಿ ಇವತ್ತು ಆ ಸಿನಿಮಾ ಉಳ್ಕೊಂಡಿರೋದು, ಅದು ಕಾಲಾತೀತವಾಗಿ ನಿಂತಿರೋದು, ಒಂದು ಪಟ್ಟಿ ಆಗಿರೋದು. ಸೊ ನೀವು ಕೇಳಿದ ಪ್ರಶ್ನೆ, ಶಿವರಾಜ್ ಕುಮಾರ್ ಅಲ್ಲಿಗೆ ಹೇಗೆ, ನನ್ನ ಯಾವ ಕಾದಂಬರಿಗಳಾಗಲಿ, ನನ್ನ ಯಾವ ಚಿತ್ರಕಥೆಗಳಾಗಲಿ ನೇರವಾಗಿ ಒಬ್ಬ ನಟನ ಜೊತೆಯಲ್ಲಿ ಬೆಳೆಯೋಲ್ಲ. ಅವನಿಗಾಗಿ ಆ ಸಿನಿಮಾ ಅಲ್ಲ, ಸಿನಿಮಾಕ್ಕಾಗಿ ಅವರು ಬರೋದು ಆ ಸಿನಿಮಾ ಇರೋದರಿಂದ ಅವರು ಅದಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಬರ್ತಾರೆ. ಸೊ ಇಲ್ಲೂ ಕೂಡ ಶಿವರಾಜ್ ಕುಮಾರ್ ಬಂದದ್ದು ಹಾಗೆ. ಅವನಿಗೆ ಭಾಳ ಚೆನ್ನಾಗಿ ಸೂಟ್ ಆಯಿತು, ಎರಡನೇ ಮಾತೇ ಇಲ್ಲ. ಯಾರು ಕೇಳಿದ್ರು ಚೆನ್ನಾಗಿ ಸೂಟ್ ಆಗುತ್ತೆ ಅವರಿಗೆ, ಅದು ಆ ಪಾತ್ರ ಬಿಡಿ ಅಂತ. ನೀವು ಹೇಳಿದಿರಿ, ಅದು ಗ್ರಾಮೀಣ ಪಾತ್ರಗಳಲ್ಲಿ ಅವನ ಗೆಲುವು ಭಾಳ ದೊಡ್ಡದಿದೆ. ಈ ಸಿನಿಮಾ ಆದಮೇಲಂತೂ ಒಂದು ದೊಡ್ಡ ಮಟ್ಟದ ಲೀಪ್ ಶಿವರಾಜ್ ಕುಮಾರ್ಗೆ. ಸೊ ಅಂತಹ ಒಂದು ಲೀಪ್ ಕೊಡಲಿಕ್ಕೆ ಸಾಧ್ಯ ಆಗಿದ್ದು, ಆ ಪಾತ್ರಕ್ಕೆ ಆತ ಭಾಳ ಚೆನ್ನಾಗಿ ಸೂಟ್ ಆಗಿದ್ದು, ಅದ್ಭುತವಾಗಿ ನಟಿಸಿದ್ದು ಮತ್ತು ಆ ನಟನೆಯಲ್ಲೇ ಒಂದು ವೈವಿಧ್ಯತೆ ಕಂಡದ್ದು. ಎಕ್ಸಾಕ್ಟ್ಲಿ. ಕೇವಲ ಒಂದು ರೀತಿಯ ನಟನೆ ಭಾಳ ಎಲ್ರಿಗೂ ಈಸಿ. ಒಂದೇ ರೀತಿಯಲ್ಲಿ ಏಕತಾನತೆಯಲ್ಲಿ ಇರುವಂಥ ಪಾತ್ರ ಸಿಕ್ಕಾಗ ಅದೇ ಒಂದೇ ಥರ ಹೋಗ್ತಾ ಇರುತ್ತೆ. ಆದರೆ ಇಲ್ಲಿ ಆ ರೀತಿ ಇಲ್ಲ. ಆ ಪಾತ್ರ ಅದು ಅದರದೇ ಆದಂಥ ಏರಿಳಿತಗಳನ್ನು ಹೇಳ್ತಾ 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 ಹೋಗುತ್ತೆ. ಕೊನೆ 20 ನಿಮಿಷ ಅವನು ಇರೋದೇ ಇಲ್ಲ, ಆದರೂ ಕತೆ ನಡೆಯುತ್ತೆ.
ಸೊ ಇಷ್ಟೆಲ್ಲ ಇರುವಾಗ ಎಷ್ಟು ಚೆನ್ನಾಗಿ ಅವನ ನಟನೆ ಇತ್ತು ಅನ್ನೋದು. ಹೌದು. ಅಫ್ಕೋರ್ಸ್ ಶಿವರಾಜ್ ಕುಮಾರ್ ಭಾಳ ಸ್ಪೀಡಾಗಿ ಮಾತಾಡ್ತಾರೆ ಅಂತ, ಈಗಲೂ ಸ್ವಲ್ಪ ಸ್ಪೀಡಾಗೆ ಮಾತಾಡೋದು ಅವನು ಯಾವಾಗಲೂ. ಅದಕ್ಕೊಂದು ಟೆಕ್ನಿಕ್ಕನ್ನು ಮಾಡಿದ್ವಿ ನಾವಲ್ಲಿ. ನಮ್ಮ ಹುಡುಗರೆಲ್ಲರಿಗೂ ಹೇಳ್ಬಿಟ್ಟಿದ್ದೆ, ಎಲ್ಲರೂ ನಿಧಾನವಾಗಿ ಮಾತಾಡಬೇಕಪ್ಪ ನೀವು ಒಂದು ಜೊತೆ ಅಂತ. ಏನು ಸರ್ ಇದು ಅಂದರೆ, ಕಾಫಿ ಆಯ್ತಾ ಅಂತ ಕೇಳಬೇಕಾ ಸರ್ ಅಂತ ಹೀಗೆಲ್ಲ ಹೇಳೋರು ಬೇಕು ಅಂತ. ಅವನು ಅದೇ ಥರ ಮಾತಾಡೋಕ್ಕೆ ಹೇಳಿ ಇದ್ದ. ಅವನಿಗೆ ಫಸ್ಟ್ ಒಂದು 2-3 ದಿವಸ ಏನೋ ರೇಗಿಸ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ಆಮೇಲೆ ಅವನಿಗೆ ಗೊತ್ತಾಯ್ತು ಅವನಿಗೆ, ಓ ಇದು ಬೇಕು ಅಂತ ನನಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಅಂತ. ಯಾರ್ಯಾರು ಅವನ ಫ್ರೆಂಡ್ಸ್ ಆವಾಗ ಅರುಣ್ ಸಾಗರು, ಮಂಡ್ಯ ರಮೇಶು, ರಂಗಾಯಣದಿಂದ ಬಂದಂಥ 4 ಜನ ಹುಡುಗರನ್ನ, ಆ ಹುಡುಗರನ್ನ ಅಷ್ಟು ಜನನ್ನ ಅವ್ರ ಜೊತೆಯಲ್ಲಿ ಹಾಕಿದ್ದೆ. ವನವಳ್ಳಿ ಕೃಷ್ಣ ಅವರೆಲ್ಲ ಇದ್ದರು. ಸೊ ಅದೊಂದು ಗ್ರೂಪ್ ಆಯಿತು. ಅದು ಆ ಗ್ರೂಪ್ ಭಾಳ ಚೆನ್ನಾಗಿ ಬ್ಲೆಂಡ್ ಆಯಿತು. ಅವರಿಬ್ಬರು 3-4 ಜನದ ಒಂದು ಕೆಮಿಸ್ಟ್ರಿ ಭಾಳ ಚೆನ್ನಾಗಿ ವರ್ಕ್ ಆಗಿದೆ. ಅದು ಕಂಸಾಳೆ ಸಾಂಗಲ್ಲಿ ಕಾಣುತ್ತೆ. ಎಲ್ಲ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಇಬ್ಬರೂ ಎಲ್ಲರೂ ಪ್ರಾಕ್ಟೀಸ್ಗಳು ಮಾಡ್ಕೊಳ್ಳೋರು. ಡೈಲಾಗ್ ಸೀನ್ ಶುರು ಮಾಡೋಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋರು ಒಂಚೂರು. ಸೊ ಒಂದು ಅರ್ಥದಲ್ಲಿ ಆ್ಯಕ್ಟರ್ ಆಲ್ಸೋ ಸ್ಟಾರ್ಟೆಡ್ ಕಾಂಟ್ರಿಬ್ಯೂಟಿಂಗ್. ಅವ್ನಿಗೆ ಗೊತ್ತಾಯ್ತು, ಓ ಇದು ಇಟ್ ಇಸ್ ನಾಟ್ ಎನ್ ಜಸ್ಟ್ ಇಂಡಿವಿಜುವಲ್ ಅಲ್ಲ, ನಾನು ಇಟ್ ಇಸ್ ಎ ಟೀಮ್ ವರ್ಕ್. ಸೊ ಟೀಮಲ್ಲಿ ಅವರೆಲ್ಲರ ಜೊತೆ ನಾನು ಕೂಡ ರಿಹರ್ಸಲಲ್ಲಿ ಭಾಗಿಯಾಗಬೇಕು, ರಿಹರ್ಸಲಲ್ಲಿ ನಾನು ನಂದು ಕಾಂಟ್ರಿಬ್ಯೂಟ್ ಆಗಬೇಕು, ನಾನು ಬರೀ ನಂದು ಮಾಡ್ಕೊಂಡು ಹೋಗೋದಲ್ಲ ಅನ್ನೋದು ಬಂತು. ಸೊ ಇಟ್ ಇಸ್ ಎ ಟೀಮ್ ವರ್ಕ್. ಜನ್ಮದ ಜೋಡಿ ಈಸ್ ಎ ಟೀಮ್ ವರ್ಕ್, ಲಿಟ್ರಲಿ ಟೀಮ್ ವರ್ಕ್. ಹಾಗಾಗಿ ಅದು ಒಂದು ರೀತಿ ಒಂದು ದೊಡ್ಡ ಮಟ್ಟದ ಇದನ್ನು ಕಾಣೋಕ್ಕೆ ಸಾಧ್ಯ ಆಯಿತು. ಅದೇನೆಲ್ಲಿ ನೋಡಿ ಅವರ ಸಬ್ಮಿಷನ್ ಇದೆಯಲ್ಲ, ಆ ಥರ ಒಳಗೊಳ್ಳುವ ಸಬ್ಮಿಷನ್ನು ಚಿಗುರದ ಕನಸಿನಲ್ಲೇ ಅದು ಬೇರೆದೇ ಆದ ಒಂದು ಶಕ್ತಿ ಪಡೀತದೆ. ಈಗ ಅವ್ರು ವಾಪಸ್ ರೂಟ್ಗೆ ಬರುವಂಥದ್ದು, ಹಳ್ಳಿಗೆ ಬರುವಂಥ ಒಂದು ಅದು ಸಕ್ಸಸ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನನಗೆ ಒಬ್ಬ ನಾಯಕ ನಟ ತನ್ನನ್ನು ತಾನು ಒಂದು ಕನ್ನಡದ ಸಾಂಸ್ಕೃತಿಕ ಪರಿಧಿಯೊಳಗೆ ಹೇಗೆ ತನ್ನನ್ನು ತಾನು ಸೇರ್ಪಡೆಗೊಳಿಸ್ಕೊಳ್ತಾನೆ ಅನ್ನೋದರ ಮೇಲೆ ಸಿನಿಮಾದ ಯಶಸ್ಸು ಇದೆ, ಸಂಸ್ಕೃತಿಯ ಯಶಸ್ಸು ಇದೆ ಅಂತ ಅನಿಸುತ್ತೆ. ಅದು ಗ್ರಾಮೀಣ ಸಂಸ್ಕೃತಿಯ ಯಶಸ್ಸು ಅಂತ ಅನಿಸುತ್ತೆ ನನಗೆ. ಅಬ್ಸಲ್ಯೂಟ್ಲಿ. ಹಾಗಾಗಿ ನನಗೆ ಆ ಗ್ರಾಮೀಣ ಸಂಸ್ಕೃತಿಯ ಎಲ್ಲ ಸಾಧ್ಯತೆಗಳನ್ನು ಕಾಣಿಸಿದ ಭಾಳ ಚಲನಶೀಲ ರೂಪಕವಾಗಿ ಜನ್ಮದ ಜೋಡಿ ಮುಖ್ಯ ಆಗುತ್ತೆ. ಅದಕ್ಕೆ ತುಂಬ ಪ್ರಶಸ್ತಿಗಳು ಬರ್ತವೆ, ಫಿಲ್ಮ್ ಫೇರ್ ಅವಾರ್ಡ್ಗಳು, ಬೇರೆ ಬೇರೆ ವಿಭಾಗಗಳಲ್ಲಿ 9-10 ಪ್ರಶಸ್ತಿಗಳು ಬರ್ತವೆ. ಜಾಗತಿಕ ಮಟ್ಟದಲ್ಲಿ ಒಂದು ಗ್ರಾಮ ಅಂದರೆ ಭಾರತೀಯ ಗ್ರಾಮ ಅನ್ನುವ ಪರಿಕಲ್ಪನೆಯನ್ನು ಧ್ವನಿಸುವ ಒಂದು ಚಲನಶೀಲ ಪಠ್ಯವಾಗಿ ಅದು ಚರ್ಚೆ ಆಗ್ತದೆ. ಈ ಸಾಧ್ಯತೆಗಳು, ಈ ಮನ್ನಣೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಹೇಗೆ ಸಾಧ್ಯ ಆಯಿತು? ಇದು ನಿಮಗೆ ಈ ಥರದ ಅಂದರೆ ಈ ಮನ್ನಣೆ ಸಿಗ್ತಾ ಹೋದ ಹಾಗೆ ನೀವು ಭಾವಿಸಿದ ಬಗೆ ಹೇಗೆ, ನೀವು ಪರಿಭಾವಿಸಿದ ಬಗೆ ಹೇಗೆ? ಮುಖ್ಯವಾಗಿ ಒಂದು ಸಿನಿಮಾ ನಾನು ಯಾವಾಗಲೂ ಅದು ಕಲೆಕ್ಟಿವ್ ವರ್ಕ್ ಅಂತ ಅನ್ನೋದನ್ನು ಒಪ್ಕೊಂಡ ಮೇಲೆ ಇದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ, ಇನ್ಕ್ಲೂಡಿಂಗ್ ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್. ಅವರು ಆ ಮ್ಯೂಸಿಕ್ ಡೈರೆಕ್ಷನ್ಗೆ ಬಂದದ್ದೇ ಒಂದು ರೋಚಕವಾದಂಥ ಕತೆ. ಹೇಗೆ ಮ್ಯೂಸಿಕ್ ಡೈರೆಕ್ಟರ್ ಇಂಪಾರ್ಟೆಂಟ್ ಆಗ್ತಾನೆ ಮತ್ತು ಹೇಗೆ ಬಂದ ಅವನಲ್ಲಿಗೆ ಅಂತ. ಈ ಸಿನಿಮಾದ ಈ ಗ್ರಾಮ್ಯ ಸಂಸ್ಕೃತಿಯ ಒಟ್ಟಾರೆ ಸಂವೇದನೆಗಳಿದ್ದಂತಹ ಎಲ್ಲರೂ ಅಲ್ಲಿದ್ದರು. ಯಾರೂ ಅದನ್ನು ಹೊರತಾಗಿದ್ದವರಲ್ಲ, ಅರ್ಬನ್ ಇದರಿಂದ ಬಂದು ಸಿಗಾಕೊಂಡವರಲ್ಲ. ಪ್ರತಿಯೊಬ್ಬನಿಗೂ ಏನಾದ್ರು ಹೇಳಿದ್ರೆ ಟವಲ್ ಹಿಂಗೆ ಹಾಕೋಬೇಕು ಅಂದರೆ ಅವ್ನು ನಾನು ಹೇಳಬೇಕಾಗಿಲ್ಲ, ಅವನು ಆಟೋಮೆಟಿಕಲಿ ಹಾಕೋತಿದ್ದ. ಹೆಂಗೆ ಕೂತ್ಕೋಬೇಕು ಅಂದರೆ ಗೊತ್ತು ಅವ್ನಿಗೆ ಹೆಂಗೆ ಕೂತ್ಕೋಬೇಕು ಅಂತ, ಯಾರಿಗೂ ಕಲಿಸಿಕೊಡ್ಬೇಕಾಗಿರಲಿಲ್ಲ. ಎಲ್ಲರೂ ಅದನ್ನು ಅನುಭವಿಸಿದ್ದವರೇ ಇದ್ದರು, ಸಾಕಷ್ಟು ಜನ ಸುತ್ತಮುತ್ತ. ಮಾಡಿದ ಪ್ರತಿಯೊಬ್ಬ ನಟರು ಕೂಡ, ಅಲ್ಲಿ ಬಂದಂಥ ನಟ ನಟಿಯರು ಇವರೆಲ್ಲರೂ ಎಕ್ಸೆಪ್ಟ್ ಹೊಸ ಹುಡುಗಿ, ಅವಳು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ಲು, ಅವಳು ಇದು ಕನಕನ್ ರೋಲ್ ಮಾಡಿದವಳು. ಅದು ಬಿಟ್ಟರೆ ಉಳಿದವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಅನುಭವಿ ಇವರೆಲ್ಲ ಇಂಟ್ರೊಡ್ಯೂಸ್, ಮಂಡ್ಯ ರಮೇಶ್ ಆ್ಯಂಡ್ ಅರುಣ್ ಸಾಗರ್ ಅವರೆಲ್ಲ ಅದರಲ್ಲಿ ಇಂಟ್ರೊಡ್ಯೂಸ್ ಆದವರು, ಫಸ್ಟ್ ಟೈಮ್ ಸಿನಿಮಾಗೆ ಇಂಟ್ರೊಡ್ಯೂಸ್ ಆದವರು, ಆದರೆ ಅಭಿನಯಕ್ಕಲ್ಲ. ಅಭಿನಯ ಆಲ್ರೆಡಿ ಅವರು ರಂಗಾಯಣದಲ್ಲಿ ಭಾಳಷ್ಟು ಅನುಭವಿಗಳಾಗಿದ್ದಂಥ. ಆದ್ದರಿಂದ ಒಂದು ಟೀಮ್, ಇಟ್ ವಾಸ್ ಹ್ಯಾಡ್ ಎ ವೆರಿ ಗುಡ್ ಇದು ಥೀಮ್. ಆ ಥೀಮ್ ಕೂಡ ಅಷ್ಟೇ, ಯಾರೂ ಈ ರೀತಿಯ ಒಂದು ಅನುಭವ ಇಲ್ಲ ನಮಗೆ ಅಂತ ಹೇಳೋಂಗಿಲ್ಲ. ಯಾವನೇ ಪ್ರೇಕ್ಷಕ ನೋಡಿದ ಕೂಡಲೇ ನನ್ನದೊಂದು ಅನುಭವ ಇದೆ ಅಂತ, ಇಲ್ಲದೇ ನನ್ನ ಫ್ರೆಂಡ್ ಹಿಂಗೆ ಹೇಳಿದ್ದ ಅಂತ. ಒಟ್ಟಲ್ಲಿ ಅವನು ಕೇಳಿಯೋ ನೋಡಿಯೋ ಅನುಭವಿಸಿಯೋ ಅವನಿಗೊಂದು ಅನುಭವ ಇದೆ, ಹಳ್ಳಿಯ ಆ ಅನುಭವ ಇದೆ ಅನ್ನೋದು ಬಂದಿತ್ತು. ಅದು ಅಪ್ಯಾಯಮಾನವಾದದ್ದು ಮತ್ತು ಬಹಳಷ್ಟು ವಾಸ್ತವಿಕವಾದದ್ದು. ಎಲ್ಲಿ ವಾಸ್ತವಿಕವಾದಂಥ ಸತ್ಯಗಳನ್ನು ನಾವು ಇಡ್ತಾ ಬರ್ತೀವೋ ಆಗ ಅದು ಭಾಳ ಬೇಗ ಹೃದಯವನ್ನು ತಟ್ತಾ ಹೋಗ. ಆ ಕೆಲಸ ಅದು ಮಾಡಿತ್ತು. ಇಲ್ಲದೇ ಇದ್ದರೆ ಇದನ್ನು ಚಿಕಾಗೋ ಯೂನಿವರ್ಸಿಟಿನಲ್ಲಿ ಆ್ಯನ್ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ ಅಂತ ಹೇಳ್ತಾರೆ. ಅದನ್ನು
ಪೆಂಡುಕೂರ್ ಅವರು ಅದನ್ನು ಅಲ್ಲಿ ಪಾಠ ಮಾಡಿದ್ರು. ಒಂದು ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಅನ್ ಇಂಡಿಯನ್ ವಿಲೇಜ್ ಅಂದಾಗ ಜನ್ಮದ ಜೋಡಿ ಹಾಕಿಬಿಟ್ಟು ಅದನ್ನು ತೋರಿಸಿ ವೈ ಇಟ್ ಈಸ್ ಅಂತ ಹೇಳಿ ಒಂದು ಟೆಕ್ಸ್ಟಾಗಿ ಅದನ್ನು ಮರು ಪರಿವರ್ತಿಸಿ ಅದನ್ನು ಲೈಬ್ರರಿಲಿ ಇಟ್ಟರು ಪ್ರೊಫೆಸರ್ ಪೆಂಡುಕೂರ್. ಅದನ್ನು ಸ್ವಾಮಿನಾಥನ್ ರೆಫರ್ ಮಾಡಿದ್ರಂತೆ ಅವರಿಗೆ. ಒನ್ ಆಫ್ ಅವರ್ ಮೇಜರ್ ಎಕಾನಮಿಸ್ಟ್ ಸ್ವಾಮಿನಾಥನ್ ಸರ್ ಆ ಸಿನಿಮಾ ನೋಡಿದರು. ಅದನ್ನು ಅವ್ರಿಗೆ ಹೇಳಿದರು, ಈ ಥರದ್ದು ಒಂದು ರೆಫರೆನ್ಸ್ ಬೇಕು ಅಂದಾಗ ತೊಗೊಂಡ್ಲಿ, ಅದನ್ನು ಭಾಳ ಚೆನ್ನಾಗಿದೆ, ಆ ಫಿಲ್ಮ್ ಬಳಸ್ಕೊಂಡು ಹೇಳ್ಬೋದು ನೀವು ಅದನ್ನು. ಹೇಗೆ ಒಂದು ಅದು ಯಾವ ಕಾಲಘಟ್ಟದಲ್ಲಿ ಆ ಕಾದಂಬರಿ ಇತ್ತು ಅನ್ನೋದನ್ನು ನೀವು ನೋಡಿದಾಗ ಗೊತ್ತಾಗುತ್ತದೆ. ಅದು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದಂಥ ಕಾಲಘಟ್ಟದಲ್ಲಿ ಎಲ್ಲ ಹಳ್ಳಿಗರು ಸಿಟಿಗಳ ಕಡೆ ಮುಖ ಮಾಡ್ತಾ ಇದ್ದಾಗ ಬರೆದಂಥ ಕಾದಂಬರಿ ಜನ್ಮದ ಜೋಡಿ. ಅಂಥ ಸಮಯದ ಆ ಜನ್ಮದ ಜೋಡಿಯ ಇದನ್ನು ನಾವು ಎಷ್ಟು ಚೆನ್ನಾಗಿ ಒಂದು ಇದ್ದರೂ ಕೂಡ, ಪ್ರೇಮ ಕಥೆ ಅಂತ ಇದ್ದರೂ ಕೂಡ ಅದನ್ನು ಒಂದು ಗ್ರಾಮೀಣ ಭಾಗದಿಂದ ಎಲ್ಲರೂ ಯಾವ ರೀತಿ ಒಂದು ಶಿಫ್ಟಿಂಗಿಗೆ ಕಾಯ್ತಾ ಇದ್ದರು, ಒಂದು ಕ್ರಾಂತಿಯತ್ತ, ಉದ್ಯೋಗ ಕ್ರಾಂತಿಯತ್ತ, ಒಂದು ರೀತಿಯಲ್ಲಿ ಔದ್ಯೋಗಿಕ ಕ್ರಾಂತಿಯತ್ತ ಹೆಜ್ಜೆ ಆಗ್ತಾ ಇತ್ತು ಎಲ್ಲವೂ ಅನ್ನೋದನ್ನು ಕೂಡ ಅದು ರೆಫರ್ ಮಾಡ್ತಾ ಹೋಗುತ್ತೆ. ಹೌದು ಸರ್. ಸ್ವಾಮಿನಾಥನ್ ಗ್ರಹಿಕೆಯನ್ನು ನಾವು ಪರಿಗಣಿಸೋದಾದರೆ, ನಾನು ಸುಮ್ಮನೆ ಅಂದಾಜು ಮಾಡೋದಾದರೆ ನನಗನ್ಸೋದಂದ್ರೆ ಸರ್, ನಮ್ಮ ಇಡೀ ಗ್ರಾಮೀಣ ಸಮುದಾಯ ಏನಿದೆಯಲ್ಲ ಅದು ಸೌಹಾರ್ದದ ನೆಲೆಗಟ್ಟಿನಲ್ಲಿ ಕಟ್ಟಲ್ಪಟ್ಟಿತ್ತಲ್ಲ, ಆ ಸೌಹಾರ್ದತೆ ಎಷ್ಟು ಮುಖ್ಯ ಆಗ್ತದೆ ಅಂತಂದರೆ, ನಾವು ಪ್ರಗತಿಯ ಯಾವ ಮಾದರಿಗಳನ್ನು ಅಳವಡಿಸಿಕೊಂಡಾಗಲೂ ಕೂಡ ಅದು ಸಕ್ಸಸ್ ಆಗೋದು ಅಲ್ಲಿ ಸೌಹಾರ್ದತೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ನನಗೆ ಸ್ವಾಮಿನಾಥನ್ ಅಂಥವರು ಅಥವಾ ಅರ್ಥಶಾಸ್ತ್ರಜ್ಞರು ಇದನ್ನು ಒಂದು ತಮ್ಮ ಚರ್ಚೆಯ ಪೂರಕ ಪಠ್ಯ ಆಗಿಸೋದಕ್ಕೆ ಇದು ಒಂದು ಕಾರಣ ಅನಿಸುತ್ತೆ. ಯಾಕೆಂತಂದರೆ ನಾನು ಅದಾಗಲೇ ಹೇಳಿದ ಹಾಗೆ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ಮಾನವೀಯಗೊಳಿಸಿದ ಕಥನವಾಗಿ ಇದನ್ನು ನಾವು ನೋಡ್ತೀವಿ. ಯಾಕಂದರೆ ನೀವು ಮಾನವೀಯತೆ ಇಲ್ಲದೇ ಇದ್ದ ಜಾಗದಲ್ಲಿ ನೀವು ಪ್ರಗತಿಯ ಯಾವ ಲಕ್ಷಣಗಳು ಗೋಚರಿಸೋದಿಲ್ಲ. ನೀವು ಮನುಷ್ಯತ್ವವನ್ನು ಬದಿಗಿಟ್ಟು ನೀವು ನೋಡೋದಕ್ಕೆ ಸಾಧ್ಯನೇ ಆಗೋದು. ಸೊ ಹಂಗಾಗಿ ನನಗೆ ನೀವು ಅರ್ಥಶಾಸ್ತ್ರಜ್ಞರು ಇದನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಅನಿಸುತ್ತೆ ಇದರಲ್ಲಿ ಬರುವಂಥ ಎಳೆಗಳು. ಯಾಕಂದರೆ ಬಸವಣ್ಣನಂಥವರು ಕೂಡ ಆ ಕಾಲದಲ್ಲೇ ತಾವು ಸ್ವತಃ ಮಂತ್ರಿಯಾಗಿ ಒಂದು ಅಧಿಕಾರದ ಭಾಗವಾಗಿ ಅತ್ಯದ್ಭುತವಾದ ಅರ್ಥಶಾಸ್ತ್ರವನ್ನು ಪ್ರೆಸೆಂಟ್ ಮಾಡಿದವರು. ಇಲ್ಲಿ ಅಭಿನವ ಬಸವಣ್ಣ ಅಂತ ಬರ್ತಾರಲ್ಲ, ನನಗೆ ಅದು ಚಲನಶೀಲ ರೂಪಕ ಅಂತ ಅನಿಸುತ್ತೆ ಸರ್. ಬೇರೆ ಬೇರೆ ಅದೊಂದೇ ಪಾತ್ರವನ್ನು ಇಟ್ಕೊಂಡು ನೀವು ಒಂದು 10 ರಿಸರ್ಚ್ ಪೇಪರ್ಗಳನ್ನು ಮಾಡಬಹುದು ಅಂತ ಅನಿಸುತ್ತೆ ಸರ್. ಹಾಗಾಗಿ ನನಗೆ ನೀವು ಸ್ವಾಮಿನಾಥನ್ ಅವರು ನೆನಪು ಮಾಡ್ಕೊಂಡಿದ್ದು ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಆ ನೆಲೆಗಟ್ಟಿನಲ್ಲಿ ಕೂಡ ಇದನ್ನು ನೋಡೋದಕ್ಕೆ ಇಲ್ಲ. ನೋಡಿ, ಅದು ಆ ಸ್ವಾಮಿನಾಥನಿಂದ ಪೆಂಡುಕೂರ್ಗೆ ಹೋಗಿ, ಪೆಂಡುಕೂರಿಂದ ಚಿಕಾಗೋ ಯೂನಿವರ್ಸಿಟಿಗೆ ಹೋಗಿ, ಚಿಕಾಗೋ ಯೂನಿವರ್ಸಿಟಿಲಿ ಒಂದು ಪಠ್ಯವಾಗೋದಿದೆ. ಇದು ಒಂದು ಲೆವೆಲಲ್ಲಿ ಆಗ್ತಾಯಿದ್ರೆ, ನೀವು ಹೇಳಿದಾಗೆ ಬಸವಣ್ಣನ ಯಾವುದೋ ಒಂದು ತತ್ವ ಇವತ್ತಿಗೂ ಕೂಡ ಪ್ರಸ್ತುತ ಅಲ್ಲ, ಇವತ್ತು ಬೇಕಾಗಿರುವಂಥದ್ದು, ವಿ ನೀಡ್ ಇಟ್ ಅನ್ನುವಂಥರ ಮಟ್ಟಿಗೆ ಅಲ್ಲಿ ತಾನಾಗಿ ಬರುತ್ತೆ. ಮಾನವ ತತ್ವ ಇದೆ, ಮನುಷ್ಯತ್ವ ಏನಿದೆ ಅವುಗಳನ್ನು ಹೇಳ್ತಾ ಹೋಗುತ್ತೆ ಅದು ಪ್ರತಿ ಇದರಲ್ಲೂ ಕೂಡ. ಅವನ ರೂಟ್ಸ್ಗಳು ಭಾಳ ಸ್ಟ್ರಾಂಗ್ ಆದಾಗ ಮಾತ್ರ ಅವನ ಟಿಸಿಲ್ ಚೆನ್ನಾಗಾಗೋದು ಅನ್ನೋದನ್ನು ಈ ಜನ್ಮದ ಜೋಡಿ ಭಾಳ ಚೆನ್ನಾಗಿ. ನನಗೆ ಅಭಿನವ ಬಸವಣ್ಣ ಪಾತ್ರ ಮಾಡಿದ ಏಣಿಗಿ ಬಾಳಪ್ಪ ಅವರ ಸಂಭಾಷಣೆ ಬರುತ್ತಲ್ಲ ಸರ್, ಅಂದರೆ ಅವರು ಎಷ್ಟು ಸೂಕ್ಷ್ಮವಾಗಿ ಅದನ್ನು ಎಷ್ಟು ಸಹಜವಾಗಿ ಹೇಳ್ತಾರೆ ಅಂದರೆ, ಯಾರನ್ನೂ ಹರ್ಟ್ ಮಾಡಬಾರ್ದು ಅನ್ನುವ ಪ್ರಜ್ಞೆಯನ್ನು ಬಿತ್ತ ಇಡೀ ಗ್ರಾಮ ಇವರ ಪ್ರೇಮಕ್ಕೆ ಸಮ್ಮತಿ ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್ ಪ್ಯಾಟರ್ನ್ ಅನಿಸುತ್ತೆ ಸರ್ ಈ ಕಾಲದಲ್ಲಿ. ಅದು ಅಂದರೆ ಹೊಸ ಕಾಲದ ಘಟ್ಟದಲ್ಲೂ ಕೂಡ ನಿಮಗೆ ಪ್ರೇಮ ಬದುಕಿನ ಅಂತಸ್ಥ ಭಾಗನೇ ಆಗಿರ್ತದಲ್ಲ. ಸೊ ನಾವು ಬೇರೆ ಬೇರೆ ಚೌಕಟ್ಟುಗಳನ್ನು ಹಾಕ್ಕೊಂಡು ಅದನ್ನು ಕೇವಲ ರಿಬೆಲಿಯಸ್ ಅಲ್ಲ, ಅದು ಬರೀ ರಿಬೆಲ್ ಆಗೋದಷ್ಟೇ ಅಲ್ಲ, ಅದು ವಿರುದ್ಧವಾಗಿ ಹೋಗೋದಷ್ಟೇ ಅಲ್ಲ, ಒಳಗಿದ್ದೇ ಸಮಾಜದ ಜೊತೆಯಲ್ಲೇ ಅದನ್ನು ನಾವು ಹೆಣಿಬೇಕು ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಅದು ಪ್ರಗತಿಯ ಅಭಿವೃದ್ಧಿಯ ಮಾದರಿಗಳನ್ನು ಹುಡುಕುವ ಕಾಲಕ್ಕೂ ಕೂಡ ನಾವು ಈ ಸಿನಿಮಾದ ಪಠ್ಯವನ್ನು ಭಿನ್ನವಾಗಿ ಗ್ರಹಿಸಬೇಕು. ಹಾಗೆ ಹೇಳಿದಾಗ ಬಸವಣ್ಣನವರ ಇದು ಏನಲ್ಲಿ ಆವತ್ತಾಯಿತು, ಆ ಕಲ್ಯಾಣ ಕ್ರಾಂತಿಗೆ ಮುಂಚೆ ಆದಂಥ ಮದುವೆ ಏನಿದೆ, ಆ ಮದುವೆಯನ್ನು ನಾವು ರೆಫರೆನ್ಸ್ ಆಗಿ ಹೇಳೋದಾದರೆ ಇಲ್ಲಿ ಕೂಡ ಹೌದು, ಎಣಿಗೆ ಬಾಳಪ್ಪನವರು ಅಭಿನವ ಬಸವಣ್ಣನಾಗಿ ಅವರಿಬ್ಬರನ್ನ ಒಟ್ಟಿಗೆ ಹೋಗೋದಕ್ಕೆ ಬಿಡಿ ಅಂತಾರೆ. ನೀವು ಅವ್ರನ್ನ ತಡಿಬೇಡಿ, ಆರೋ ಹಕ್ಕಿಗಳನ್ನ ಬಿಡಬೇಡಿ. ತಾತ್ವಿಕತೆ ಇಂಪಾರ್ಟೆಂಟ್ ಅನಿಸಿದೆ. ಅಂದರೆ ನೀವು ಒಂದು ಅಧಿಕಾರ ಸಿಸ್ಟಮ್ ಅಂತ ಇರುತ್ತೆ, ಅದಕ್ಕೆ ಹಂಬಲಿಸುವಂಥ ಮನಸ್ಸುಗಳು, ರಾಜಕೀಯ ಮನಸ್ಸುಗಳು ಬೇರೆ ಇರ್ತವೆ. ಅದು ಬಂದ ಮೇಲೆ ಧರ್ಮದ ವ್ಯಾಖ್ಯಾನ ಬೇರೆ ಬೇರೆಯೇ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ತಾತ್ವಿಕತೆ ನೆರವಿಗೆ ಬರ್ತದೆ. ಇಡೀ ನಮ್ಮ ಶತಮಾನಗಳನ್ನು ನೋಡಿದಾಗ ಸರ್, ಇಡೀ ಕಾಲವನ್ನು ರಿಫೈನ್ ಮಾಡಿದ್ದೇ ಈ ತಾತ್ವಿಕತೆ, ಆಧ್ಯಾತ್ಮಿಕ ತಾತ್ವಿಕತೆ ಅಂತಂದರೆ ಪವರ್ ಸಿಸ್ಟಮ್ ಸೋತಾಗ ಧರ್ಮದ ತತ್ವಗಳು ಸೋಲಿಸಲ್ಪಟ್ಟಾಗ, ಧರ್ಮದ ತತ್ವಗಳು ತಾವಾಗಿಯೇ ಸೋಲಲ್ಲ, ಬಟ್ ಮನುಷ್ಯರಿಂದ ಅಂದರೆ ಸಂಕುಚಿತ ಮನಸ್ಸಿನ ಕಾರಣಕ್ಕಾಗಿ ಸೋಲ್ತಾವಲ್ಲ,
ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆ ಮುನ್ನೆಲೆಗೆ ಬಂದಿದೆ. ನಾನು ಆಮೇಲೆ ನೀವು ಹೇಳಿದಾಗೇ ಇವತ್ತಿನ ಭಾರತ ನಿಜವಾಗಿಯೂ ಬೇಕಾಗಿರೋದೇನಪ್ಪ ಅಂತಂದರೆ, ರಾಜಕೀಯವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂತಹ ಇವತ್ತಿನ ಸಮಾಜದಲ್ಲಿ ಈ ಸಂಕುಚಿತ ಭಾವನೆಗಳ ಮುಖಾಂತರ ನಾವು ಮತ್ತೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಅಲ್ಲಿ ನಿಜವಾದ ತಾತ್ವಿಕ ಧಾರ್ಮಿಕ ತತ್ವಗಳು ಬಂದರೆ ಮಾತ್ರ ನಾವು ಮತ್ತೆ ಅದನ್ನ ಇಡೀ ಮನುಷ್ಯತ್ವವನ್ನು ತಗೊಂಡು ಮನುಕುಲವನ್ನು ಮತ್ತೆ ತಗೊಳ್ಳೋಕ್ಕೆ ಸಾಧ್ಯ ಆಗೋದು. ಇಲ್ಲದೇ ಇದ್ದರೆ ಮತ್ತೆ ಅದೇ ಸಂಕುಚಿತ ಭಾವನೆಗಳ ಮಧ್ಯದಲ್ಲೇ ಒದ್ದಾಡ್ತಾ ಇರ್ತೀವಿ. ಅದರಿಂದಾಗಿಯೇ ಇರ್ಬೋದು ಏನೋ, ಇಡೀ ಹಳ್ಳಿಗಳಲ್ಲಿ ಇದು ಇಡೀ 1.5 ವರ್ಷ 2 ವರ್ಷ ಓಡಿದ ಸಿನಿಮಾ, ಹೌದು ಸರ್, ಹೌದು. 25 ಸೆಂಟರ್ಗಳಲ್ಲಿ 2 ವರ್ಷ ಓಡಿದ ಸಿನಿಮಾ ಇಟ್ ಇಸ್ ವೆರಿ ಆಯ್ತಲ್ಲ. ಆಮೇಲೆ ಎಷ್ಟು ಜನ ಗಾಡಿಗಳಲ್ಲಿ ಕಟ್ಕೊಂಡ್ಬಂದು ನೋಡೋರು ಜನ, ಬಂಡಿ ಗಾಡಿ ಕಟ್ಕೊಂಡು ಚಕ್ಕಡಿ ಗಾಡಿಗಳು ಅವಾಗೆಲ್ಲ. ಆಮೇಲೆ ಆ ಹಾಡುಗಳಂತೂ ಯಾವುದೇ ಹಳ್ಳಿಗೆ ಹತ್ತಿರವಾಗಿ ಆ ನೊಗಕ್ಕೆ ಅಲ್ಲೊಂದು ಕ್ಯಾಸೆಟ್ ಟೇಪ್ ರೆಕಾರ್ಡ್ರು ಈ ಕ್ಯಾಸೆಟ್ ಓಡ್ತಾನೆ ಇರೋದು. ಏನಯ್ಯ ಎಷ್ಟು ದಿವಸದಿಂದ ಅಂದರೆ ಸಾರ್ 1 ವರ್ಷದಿಂದ ಓಡಿಸ್ತಾ ಇದ್ದೀನಿ ನಾನು ಅಂದರೆ ಅಷ್ಟು ಪಾಪ್ಯುಲರ್ ಆಗಿದ್ದಂಥದ್ದು. ಹಾಗಾಗಿ ನಾನು ಯಾವುದೇ ಒಂದು ಸಿನಿಮಾ ಕಾಲಾತೀತವಾಗಿ ನಿಲ್ಲುವಂಥ ಸಿನಿಮಾ ಆದಾಗ ಅದು ಈ ರೀತಿ ನಿಲ್ತಾ ಹೋಗುತ್ತೆ. ದುಡ್ಡು ಮಾಡೋದು ಬೇರೆ ವಿಚಾರ. ಈಗ ಸಾಕಷ್ಟು ಸಿನಿಮಾಗಳು ದುಡ್ಡು ಮಾಡ್ತವೆ. ಬಂಗಾರದ ಮನುಷ್ಯ ಆ ರೀತಿ ಒಂದು ಕಾಲಾತೀತವಾಗಿ ನಿಂತಂಥದ್ದು. ಅದರ ನಂತರ ನಿಂತಂಥದ್ದು ಜನ್ಮದ ಜೋಡಿ ಮಾತ್ರ. ಅದು ಯಾರು ಏನೇ ಹೇಳಿ, ಅದು ದುಡ್ಡು ಮಾಡ್ತು ಅಥವಾ ಇದಾಯಿತು ಅಲ್ವೇ ಅಲ್ಲ. ದುಡ್ಡು ಮಾಡುವ ಸಿನಿಮಾಗಳು ಬೇರೆ. ಇವಾಗಂತೂ ಬರೀ ದುಡ್ಡಿನಲ್ಲೇ ಅಳಿತಾ ಇದ್ದಾರೆ ಪ್ರತಿಯೊಂದನ್ನು. ಇಷ್ಟು ಕೋಟಿ ಅಷ್ಟು ಕೋಟಿ ಅಂತನೋ ಲೆಕ್ಕದಲ್ಲಿ ಅಳಿತಿದ್ದಾರೆ. ಅಲ್ವೇ ಅಲ್ಲ, ಕಂಟೆಂಟ್ ವೈಸ್ ಎಳೆಯುವಾಗ ಈ ರೀತಿಯ ಒಂದು ಅದ್ಭುತವಾದಂತಹ ಗ್ರಾಮ್ಯ ಸಂವೇದನೆಯಲ್ಲಿ ಇಟ್ಕೊಂಡು ಕೂಡ ಮನುಷ್ಯ ಸಂವೇದನೆಯ ಜೊತೆಯಲ್ಲಿ ತನ್ನನ್ನು ಸಮೀಕರಿಸಿಕೊಂಡು ಅದ್ಭುತವಾದ ರಿಸಲ್ಟ್ ಕೊಟ್ಟಂಥ ಚಿತ್ರಗಳಲ್ಲಿ ಬಹುಮುಖ್ಯವಾದದ್ದು ಜನ್ಮದ ಜೋಡಿ.